ಎಲ್ಲೋ ಅಂತ ಶಾರುಖ್ ನೀವು ನೋಡ್ತಿರೋದು ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಬೆಳಗ್ಗೆ ಲೈಟ್ ಆಗಿ ಸ್ವಲ್ಪ ಮುಖ ಟೈರ್ಡ್ ಆಗಿ ಅನ್ಸ್ಬಹುದು, ಬಟ್ ಹೋಗ್ತಿರೋ ಇವಾಗ ಜಾಗ ಬಂದು ಒಳ್ಳೆ ಬ್ರೇಕ್ಫಾಸ್ಟ್ ಸ್ಪಾಟ್. ಸೊ ಇದಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಿಮಗೆ ಬೇಗೂರು ಕೊಪ್ಪ ರೋಡ್ ಆ ಕಡೆ ಒಂದು ಅಪಾರ್ಟ್ಮೆಂಟ್ ಇದೆ, SNN ರಾಜ್ ಅಂತ ನೋಡ್ತಿರ್ಬೋದು ನೀವು. ಎಕ್ಸಾಕ್ಟ್ಲಿ ಅದರ ಆಪೋಸಿಟ್ ಅಂದ್ರೆ ಒಂದು ಡಯಾಗ್ನಲ್ ರೋಡ್ ಅಲ್ಲೇ ನಿಮಗೆ ಈ ಒಂದು ದಿ ಚಟ್ನಿ ಇಡ್ಲಿ ದೋಸಾ ಫ್ಯೂಷನ್ ಇದೆ ಅವರ ಟ್ಯಾಗ್ ಲೈನ್. ಇಲ್ಲಿ ಸಿಗುವಂತದ್ದು ಬಂದು ನಿಮಗೆ ಆ ಫ್ಯೂಷನ್ ಚೀಸ್ ಇಡ್ಲಿ ಸಿಗುತ್ತೆ, ಆಮೇಲೆ ಮೆಕ್ಸಿಕನ್ ದೋಸೆ ಸಿಗುತ್ತೆ. ದೋಸೆಯಲ್ಲೇ ಒಂದು 66 ವೆರೈಟಿ ಆಫ್ ದೋಸೆ ಇಕ್ಕವ್ರೆ, ಇಡ್ಲಿಯಲ್ಲೂ ಒಂದು ಅದೇ ರೀತಿ ವೆರೈಟಿ ಆಫ್ ಇಡ್ಲಿ ಇಕ್ಕವ್ರೆ. ಸೊ ಇದನ್ನೆಲ್ಲ ಟ್ರೈ ಮಾಡೋಣ. ನನಗೆ ಮೇನ್ಲಿ ಅನ್ಸಿದ್ ಒಂದೇ, ನಾರ್ಮಲ್ ಆಗಿ ಒಂದು ಬ್ರೇಕ್ಫಾಸ್ಟ್ ಸ್ಪಾಟ್ ಹೋಗ್ತೀವಿ, ಅಲ್ಲಿ ನಾವು ಫುಡ್ ಟೇಸ್ಟ್ ಮಾಡ್ತೀವಿ, ಅದು ಬೇರೆ. ಬಟ್ ಇಲ್ಲಿ ಬಂದು ಒಂದು ಡಿಫ್ರೆಂಟ್ ಯುನಿಕ್ ಕಾನ್ಸೆಪ್ಟ್ ಅನ್ನೋದು ಸ್ಟಾರ್ಟ್ ಮಾಡವ್ರೆ. ಸೊ ಲೆಟ್ ಸಿ ಅದು ಹೇಗಿರುತ್ತೆ, ಟೇಸ್ಟು ವಿಯರ್ಡ್ ಆಗಿರುತ್ತಾ ಅಥವಾ ಆಕ್ಚುಲ್ ಆಗಿ ಟೇಸ್ಟ್ ಆಗಿ ಇರುತ್ತಾ ಅಂತ ನೋಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಬೆಳಗ್ಗೆ ಈಗ ಹೋಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಅನ್ನು ಬ್ಯಾಟಿಂಗ್ ಮಾಡ್ಕೊಂಡು ಬರೋಣಂತೆ, ಬನ್ನಿ. नमस्ते नमस्ते जी, बोलिए मतलब कभी स्टार्ट किए, व्हाट इज द मोटिव? Basically we started just 1 month back, and our motive is to make sure that the Karnataka people will also like the Andhra style. Okay. The varieties of chutney what we are providing, fusion with idli and dosa. You will literally forget the pizza after tasting our pizza dosa. So And I just saw that like you are serving like almost around 3 to 4 types of those things, chutneys and chutneys, sambar. sambars. Our sambar is totally different, Andhra style kind of sambar. In chutneys you will find 4 varieties of chutney. ಏನಂತಂದ್ರೆ ಈಗ ನಾರ್ಮಲ್ ಆಗಿ ನೀವು ಒಂದು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಹೋದ್ರೆ ಟಿಪಿಕಲಿ ನಿಮಗೆ ಒಂದು ನಾರ್ಮಲ್ ದೋಸೆ ಇರುತ್ತೆ, ಇಡ್ಲಿ ಇರುತ್ತೆ ಅಂಡ್ ಡಿಪ್ ಇಡ್ಲಿ ಆ ತರ ಇರುತ್ತೆ. ಬಟ್ ಇಲ್ಲಿ ಬಂದು ಯೂನಿಕ್ ನಿಮಗೆ ಇವ್ರು ಸರ್ವ್ ಮಾಡುವಂತ ಒಂದು ಎಕ್ಸಾಟಿಕ್ ಡಿಶಸ್, ಲೈಕ್ ಫಾರ್ ಎಕ್ಸಾಂಪಲ್ ತವಾ ಇಡ್ಲಿ, ಮಸಾಲೆ ಇಡ್ಲಿ. ಸೊ ಇವೆಲ್ಲ ಬಂದು ಸ್ವಲ್ಪ ಯುನಿಕ್ ಒನ್. ಎಕ್ಸಾಕ್ಟ್ ಲೊಕೇಶನ್ our location is opposite to SNN Raj Serenity. We are located in Begur area. It's a new outlet for us. It's the first outlet. We will try to make it a different outlets across Bangalore. And one more thing is I just saw that the menu price is also like more affordable only in this locality. It's more affordable for all the people. I don't want to be a high price so that only the high standard people or the high locality people will try. Our motive is every basic and every locality people should try, come to us and try our dishes. You know the pricings like starting and ending? Basically our price starts from 50 rupees. Okay. And it goes up to the maximum is 150 rupees. That's it. 150. That's it. Okay. 150 is the maximum price that is for our fusion of idlis and dosas. And one more thing is ನೀವು ಇಲ್ಲಿ ಬಂದ್ರೆ combos try ಮಾಡಬಹುದು. You have combos also, right? Yeah, we have a combo. Basically starts from 55 to 80. We go max 80-85 rupees. What are the timings of the shop? Basically we start from morning 7 a.m. to 1 p.m. In evening we start from 5 p.m. to 10 p.m. ಸೊ ಅಕಸ್ಮಾತ್ ನೀವು ಏನಾರ ದೂರ ಇದ್ರೆ ಡೆಫಿನೆಟ್ಲಿ ನೀವು ಆರ್ಡರ್ ಮಾಡಿ ಆರಾಮಾಗಿ ಸವಿಬಹುದು. ಸೊ ನಾನು ಇದನ್ನ ಟ್ರೈ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಆಲ್ ರೈಟ್ ಅಂತಮ್ಮ. ಸೊ ಫಸ್ಟ್ ಬಂದು ಇಲ್ಲಿ ಬಿಸಿ ಬಿಸಿಯಾಗಿ ಸರ್ ಏಕೆ ಫ್ರೈಡ್ ಮೈಸೂರು ಬಜ್ಜಿ. ಯು ಕ್ಯಾನ್ ಹ್ಯಾವ್ ಎ ಲುಕ್ ಹಿಯರ್. ಚೀಸ್ ಫ್ರೈಡ್ ಮೈಸೂರು ಬಜ್ಜಿನ ಕೊಟ್ಟವ್ರೆ. ಆಮೇಲೆ ತಿನ್ನೋಣ. ಎಲ್ಲದಕ್ಕಿಂತ ಮುಂಚೆ ಇವರ ಪಿಜ್ಜಾ ದೋಸೆ ಹಾಗೇ ಒಂದು ಬೈಟ್ ಹೋಗೋಣ ನೋಡಿ. ಆ ತಿನ್ ಲೇಯರ್ ಜೊತೆಗೆ ಮೇಲೆ ಚೀಸ್ ಹಂಗೇ ಕೊಟ್ಟವ್ರೆ. ಗುರು ಆ ಸ್ಲೈಸ್ ಬಂದು ಫುಲ್ ತಿನ್ನಾಗಿದೆ. ಆ ಕ್ರಿಸ್ಪಿ ಲೇಯರ್ ಬರುತ್ತೆ, ಮೇಲೆ ಚೀಸು, ಇವ್ರು ಹಾಕಿರೋ ಮಸಾಲೆ. ಈಗ ನಾರ್ಮಲ್ ಆಗಿ ಒಂದು ಪಿಜ್ಜಾ ತಿಂದ್ರೆ ಒಂದು ಟೇಸ್ಟ್ ಬರುತ್ತೆ ಗೊತ್ತಾ, ಆ ಲೈಟ್ ಆಗಿ ಒಂದು ಟ್ಯಾಂಗಿ ಫ್ಲೇವರ್ ಇರಲಿ, ಆ ಸ್ಪೈಸಿನೆಸ್ಸು ಅದೇ ರೀತಿ ಇದೆ. ಇದನ್ನ ಈ ಚಟ್ನಿ ಡಿಪ್ ಜೊತೆ ಹೋದ್ರೆ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಇವ್ರ ಹತ್ರ ಬಂದು ಒಂದು 3 to 4 ವೆರೈಟೀಸ್ ಆಫ್ ಚಟ್ನೀಸು, ಸಾಂಬಾರ್ಸ್ ಇದೆ. ಸೊ ಫಸ್ಟು ಪ್ಲೇನಾಗಿ ಒಂದು ಇಳಿಯೋಣ. ಲೈಟಾಗಿ ತಣ್ಣಗಾಯ್ತು. ಬಿಸಿ ಇದ್ರೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಈ ಹೈದರಾಬಾದಲ್ಲಿ ರಾಮ್ಕಿ ಬಂಡಿ ಅಂತ ಒಂದು ನಾರ್ಮಲ್ ತಲ್ಲೋಗಡೆಯಲ್ಲಿ ಮಾಡ್ತಾರೆ. ಇಲ್ಲ ನಾನು ಅಲ್ಲಿ ಹೋದಾಗ ಟ್ರೈ ಮಾಡಿದ್ದೀನಿ. ಅದೇ ಸೇಮ್ ಕೈಂಡ್ ಆಫ್ ಒಂದು ದೋಸೆಯ ಟೇಸ್ಟ್ ಟಿಪಿಕಲಿ ಒಂದು ಹೈದರಾಬಾದ್ ಸ್ಟೈಲ್. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಒಳಗಡೆ ಟ್ರೈ ಮಾಡೋಣ, ಬಿಸಿಲು ಜಾಸ್ತಿ ಇದೆ, ತಡೆಗಾಗ್ತಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಇನ್ನೊಂದು ಸ್ಪೆಷಲ್ ಒಂದು ವೆರೈಟಿ ಆಫ್ ಒಂದು ಎಕ್ಸಾಟಿಕ್ ಡಿಶ್ ಅಂತ ಹೇಳ್ಬೋದು. ಸೊ ಇದು ಬಂದು ತವಾ ಮಸಾಲೆ ಇಡ್ಲಿ. ಬೇಸಿಕ್ಕಾಗಿ ಈ ಮಸಾಲೆ ದೋಸೆಗೆ ಏನೇನು ಹೋಗುತ್ತಲ್ಲ ಆ ಮಸಾಲೆ ಬಂದು ಇಡ್ಲಿಯಲ್ಲಿ ಹಾಕ್ತಾರೆ. ಸೊ ಸಖತ್ ತಿನ್ನಾಗಿದೆ ಇಡ್ಲಿ, ಹಂಗೆ ಬ್ರೋಕ್ ಆಗ್ಬಿಡೋದು. ಸಖತ್ ಸಾಫ್ಟ್
ಸಾಫ್ಟಾಗಿ ಸಯದಾಗಿದೆ, ಸಾಫ್ಟೆಸ್ಟ್ ಇಡ್ಲಿ ಅಂತಲೇ ಕರಿಬೋದು. ಇದನ್ನು ಟ್ರೈ ಮಾಡೋಕ್ಕಿಂತ ಮುಂಚೆ ಒಂದು ಪ್ಲೇನ್ ದೋಸೆ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಒಂದು ಇವರ ಎಕ್ಸಾಟಿಕ್ ಡಿಶಸ್ ಆ ಒಂದು ದೋಸೆನೇ ಬೇಡ, ಒಂದು ಪ್ಲೇನಾಗಿ ಹೋಗಬೇಕು, ಆ್ಯಕ್ಚುಯಲ್ ಟೇಸ್ಟ್ ಹೇಗಿರುತ್ತಲ್ಲ ಆ ಥರ ಟ್ರೈ ಮಾಡಬೇಕಂತಂದರೆ ಈ ಒಂದು ಪ್ಲೇನ್ ಮಸಾಲೆ ದೋಸೆ ಹೋಗ್ಬೋದು. ಆ್ಯಸ್ ಯೂಶುವಲ್ ನಿಮಗೆ ಮಸಾಲೆ ಅನ್ನೋದು ಸ್ಟಫ್ ಮಾಡ್ಕೊಟ್ಟಿರ್ತಾರೆ, ಇಟ್ಸ್ ಟೋಟಲಿ ಫುಲ್ ಕಂಪ್ಲೀಟ್ಲಿ ಕ್ರಿಸ್ಪಿ ಅಂತ ಕರೀಬೋದು. ಸೊ 3 ವೆರೈಟಿ ಆಫ್ ಚಟ್ನಿ ಇದೆ, ಇದನ್ನ ಆಲ್ರೆಡಿ ಟ್ರೈ ಮಾಡಿಬಿಟ್ಟೆ, ಇದನ್ನು ಟ್ರೈ ಮಾಡೋಣ. ಆ್ಯಕ್ಚುಲಿ ಇದು ಒಂದು ಟೊಮ್ಯಾಟೊ ಚಟ್ನಿ, ಸೊ ಲೈಟಾಗಿ ಹುಳಿ ಅಂಶನೂ ಬರ್ತೈತೆ, ಆ ಖಾರನೂ ಐತೆ. ಆ್ಯಂಡ್ ಈ ಮಸಾಲೆ ದೋಸೆ ಏನಿದೆಯಲ್ಲ ಇದು ಆ್ಯಕ್ಚುಲಿ ನಿಮಗೆ ಹೈದ್ರಾಬಾದಲ್ಲಿ ಹೋದರೆ ರೆಗ್ಯುಲರ್ ಆಗಿ ಸಿಗುತ್ತೆ. ತಿನ್ನೋ ಒಂದು ಸ್ಲೈಸಲ್ಲಿರೋ ದೋಸೆ ಜೊತೆಗೆ ಕ್ರಿಸ್ಪಿ ಆಗಿರೋ ದೋಸೆ ಸಹ ಅದ್ಭುತ. ಕ್ರಿಸ್ಪಿ ಆಗಿದೆಯಲ್ಲ ಚೆನ್ನಾಗಿರುತ್ತಾ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಒನ್ಸ್ ಅದನ್ನ ಟ್ರೈ ಮಾಡಾದ್ಮೇಲೆ ಆ ಕ್ರಿಸ್ಪಿ ಲೇಯರ್ ಜೊತೆಗೆ ಅವ್ರು ಅಪ್ಲೈ ಮಾಡಿರೋ ಒಂದು ಮಸಾಲೆ ಬಂದು ಅದ್ಭುತವಾಗಿದೆಯಪ್ಪ. ಇದು ಬಂದು ತವಾ ಚೀಸ್ ಬಜ್ಜಿ ನೋಡಿ, ಚೀಸ್ ಹಾಕಿ ಮೈಸೂರು ಬಜ್ಜಿ ಆ್ಯಕ್ಚುಲಿ ಇದು. ಮೈಸೂರು ಬಜ್ಜಿನ ನಾನು ಹೆಂಗೆಂಗೋ ತಿಂದಿದ್ದೀನಿ, ಪ್ಲೇನಾಗಿ ಚಟ್ನಿ ಜೊತೆ ಸಾಂಬಾರು ಜೊತೆ ಎಲ್ಲ ಡಿಪ್ ಮಾಡಿ, ಇದನ್ನು ಒಂದು ತವಾಲ್ ಹಾಕಿ ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡಿ, ನಂತರ ಈರುಳ್ಳಿ ಆ ಪಂಚ್ ಆಫ್ ಸ್ವೀಟ್ನೆಸ್ ಬರುತ್ತೆ, ಆಮೇಲೆ ಚೀಸು. ಸೊ ಓವರ್ ಆಲ್ ಮಿಕ್ಸಪ್ ಆಗಿ ಕಂಪ್ಲೀಟ್ಲಿ ಸೂಪರ್. ನಿಮಗೇನಾರ ಯುನಿಕ್ಕಾಗಿ ಟ್ರೈ ಮಾಡಬೇಕಂತಂದರೆ ಈ ಡಿಶ್ನ ಖಂಡಿತವಾಗ್ಲೂ ಟ್ರೈ ಮಾಡಿ, ಇಷ್ಟಪಡ್ತೀರಾ. ಈಗ ಇವರ ಒಂದು ತವಾ ಮಸಾಲೆ ಇಡ್ಲಿ ಇದೆಯಲ್ಲ ಅದನ್ನು ಟ್ರೈ ಮಾಡೋಣ. ಚಟ್ನಿಯಲ್ಲಿ ಡಿಪ್ ಮಾಡಿ, ಚಟ್ನಿಯಲ್ಲಿ ಡಿಪ್ ಮಾಡಿದ್ರೆ ಇಡ್ಲಿ ಮುರಿದೋಗ್ತೈತಲ್ಲೋ. ವಾವ್, ಮೆಲ್ಟ್ ಇನ್ ಮೌತ್ ಅಂತ ಕರಿಬೋದು. ಬಾಯಿಗೆ ಇಕ್ಕಿದ ತಕ್ಷಣ ಹಂಗೆ ಮೆಲ್ಟ್ ಆಗ್ತೈತೆ. ನೀವೇನಾರು ತಿಳ್ಕೊಬೋದು ಇದೇನಿದು ಇವನು ಜಾಸ್ತಿ ಮಾತಾಡ್ತಾವನಲ್ಲ ಅಂತ, ಬಟ್ ಬಂದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆ್ಯಕ್ಚುಲ್ ಅದರ ಟೇಸ್ಟ್ ಗೊತ್ತಾಗುತ್ತೆ. ಆ ಸಾಫ್ಟ್ನೆಸ್ ಇರಲಿ, ಜೊತೆಗೆ ಅವ್ರ ಮೇಲೆ ಅಪ್ಲೈ ಮಾಡಿರೋ ಒಂದು ಮಸಾಲೆ ಇರಲಿ, ಅದ್ಭುತವಾಗಿದೆ. ಆ್ಯಂಡ್ ಅದರಲ್ಲೂ ಒಂದೊಂದು ಯುನಿಕ್ ಚಟ್ನೀಸ್ ಇದೆಯಲ್ಲ ಅದು ಅದ್ಭುತ. ಆಲ್ರೈಟ್ ಅಂತ ಮಸ್ತು. ನೆಕ್ಸ್ಟ್ ಬಂದು ನಾವು ಚೀಸ್ ಗಾರ್ಲಿಕ್ ಇಡ್ಲಿ ತೊಗೊಂಡಿದ್ದೀವಿ. ಹಲವಾರು ವೆರೈಟಿ ಆಫ್ ಇಡ್ಲಿ ಟ್ರೈ ಮಾಡಿರ್ತೀರಾ, ಆದರೆ ಇದು ಬಂದು ಟೋಟಲಿ ಯೂನಿಕ್. ಇವ್ರ ಹತ್ರ ಆಲ್ಮೋಸ್ಟ್ ಇಡ್ಲಿ ಎಲ್ಲ ಯೂನಿಕ್ ಇಡ್ಲೀಸ್ ಇದೆ. ದೋಸೆ ಅಲ್ಲಪ್ಪ 66 ವೆರೈಟಿ, 99 ವೆರೈಟಿ ದೋಸೆ ಕೇಳಿದ್ದೀನಿ, ಎಲ್ಲ ಒಂದೊಂದಕ್ಕೆ ಮಾಡ್ತಾರೆ. ಆದರೆ ಇವರು 66 ವೆರೈಟಿನೂ ಎಕ್ಸಾಟಿಕ್ ಆಗಿ ಮಾಡ್ತಾರೆ. ಲಿಟ್ರಲಿ ಆ ಪಿಜ್ಜಾ ದೋಸೆ ಬಹಳ ಅದ್ಭುತವಾಗಿತ್ತು. ಡೈನಿನಲ್ಲಿ ಅಕ್ಟೋಬರ್ 15 31 ಸಮ್ ಡೇಟ್ ಇರೋದ್ರು, ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಟೀ ಬಂದು ಕಾಂಪ್ಲಿಮೆಂಟ್ರಿ ಡೈನಿನಿಗೆ ಮಾತ್ರ, ಅದಕ್ಕೆ ಅಂತ ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಅಲ್ಲಿ ಆರ್ಡರ್ ಮಾಡೋ ಟೈಮಲ್ಲಿ ಎಲ್ಲ ಗುರು ಟೀ ಇಲ್ಲ ಅಂತ ಕೇಳಬೇಡಿ. ಚಟ್ನಿಯಲ್ಲಿ ಡಿಪ್ ಮಾಡಿ ಸ್ಟಾರ್ಟಿಂಗಲ್ಲಿ ಇದನ್ನು ತಿಂದ್ವಿ ಗೊತ್ತಾ, ತವಾ ಮಸಾಲೆ ಇಡ್ಲಿ ಸೇಮ್ ಕೈಂಡ್ ಆಫ್ ಫೀಲ್ ಬರುತ್ತೆ. ಎಕ್ಸ್ಟ್ರಾ ಆ್ಯಡಪ್ ಆಗಿ ನಿಮಗೆ ಒಂದು ಡಿಫ್ರೆಂಟ್ ಮಸಾಲೆ ಹಾಕೋರೆ, ಜೊತೆಗೆ ಚೀಸು. ಇದು ಬಂದು ಇವರ ಎಕ್ಸ್ಟ್ರಾ ಆ್ಯಡಪ್ಪು. ಇಲ್ಲಿ ನೋಡ್ತಿರ್ಬೋದು ನೀವು, ಕಂಪ್ಲೀಟ್ ಚೀಸೇ ಫುಲ್ಲು. ಬೇಸಿಗಾಗಿ ಇದರಲ್ಲಿ ಈ ಶುಂಠಿ ಆಮೇಲೆ ಟೊಮ್ಯಾಟೊ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಹುಳಿ ಅಂಶ ಜಾಸ್ತಿ ಬರುತ್ತೆ ಈ ಒಂದು ಚಟ್ನಿಯಲ್ಲಿ. ಆಮೇಲೆ ಕೋಕೋನಟ್ ಚಟ್ನಿ ಇದೆ, ಪೀನಟ್ ಚಟ್ನಿ ಇದೆ, ಪ್ಲೇನ್ ಆಗಿ ಸಾಂಬಾರು ಸಿಗುತ್ತೆ ಇವ್ರ ಹತ್ರ. ಆಲ್ರೈಟ್ ಅಂತಮ್ಮ. ಸೊ ಫೈನಲ್ ಆಗಿ ಬಂದು ಟೀ ಜೊತೆ ವಿಡಿಯೋನ ಮುಗಿಸೋಣ ಅಂತ. ಟೀ ಬಂದು ಕಾಂಪ್ಲಿಮೆಂಟ್ರಿ ಇಲ್ಲಿ, ನಿಮಗೆ ಆಲ್ರೆಡಿ ಹೇಳಿರ್ತೀನಿ. ಸೊ ಡೈನಿನಿಗೆ ಮಾತ್ರ. ಓವರ್ ಆಲು ಸ್ವಲ್ಪ ಕುಡ್ದಿಟ್ಟು ಮಾತಾಡ್ತೀನಿ. ಆಲ್ಮೋಸ್ಟ್ ಒಂದು 4 to 5 ವೆರೈಟಿ ಆಫ್ ಡಿಶಸ್ನ ಟ್ರೈ ಮಾಡಿದೆ. ಅದರಲ್ಲಿ ಸ್ಟಾರ್ಟಿಂಗಲ್ಲಿ ಆ ಪಿಜ್ಜಾ ದೋಸೆ, ಆ ಯುನಿಕ್ ಡಿಶಸ್ ಎಲ್ಲ ಯುನಿಕ್ ಅಂತ ಹೇಳ್ಬೋದು. ಆ ಒಂದು ಪಿಜ್ಜಾ ದೋಸೆ ಅನ್ನೋದು, ಆಮೇಲೆ ಇಡ್ಲಿ ಬರಲಿ, ಆ ಇಡ್ಲಿ ಜೊತೆಗೆ ಆ ಮಸಾಲೆ ಇಡ್ಲಿ ಇರಲಿ, ಈಗ ಲಾಸ್ಟ್ ಫೈನಲ್ ಆಗಿ ತಿಂದಿದ್ದು ನಾವು ಈ ಒಂದು ಚೀಸ್ ಗಾರ್ಲಿಕ್ ಇಡ್ಲಿ ಇರಲಿ, ಎಲ್ಲ ಒಂದು ಸ್ವಲ್ಪ ಯುನಿಕ್ ಆಗಿ ಚೆನ್ನಾಗಿ ಅನಿಸ್ತು. ಬಟ್ ಓವರ್ ಆಲ್ ಸಿಂಪಲ್ ಆಗಿ ಒಂದು 2 ಡಿಶ್ ಹೇಳ್ಬೇಕಂದ್ರೆ ಆ ದೋಸೆ ಟ್ರೈ ಮಾಡಿ, ಆಮೇಲೆ ಇಡ್ಲೀಸ್ ಟ್ರೈ ಮಾಡಿ. ಇಡ್ಲೀಸ್ ಮಾತ್ರ ಸಾಕಟ್ಟು ಒಂದು ರೀತಿ ಸಾಫ್ಟ್ ಆಗಿದೆ, ಆ ಮೆಲ್ಟ್ ಇನ್ ಮೌತ್ ಅಂತೀವಲ್ಲ ಆ ಥರ. ಸೊ ನನಗೆ ಇಲ್ಲಿ ಬಂದು ವಿಡಿಯೋ ಮಾಡಬೇಕು ಆ ಒಂದು ಮೇನ್ ಉದ್ದೇಶ ಬಂದಿದ್ದೆ. ಇವರ ಯುನಿಕ್ ಈ ಒಂದು ಸೆಲ್ಲಿಂಗ್ ಕಾನ್ಸೆಪ್ಟ್ ಇದೆಯಲ್ಲ ಅದು ಬಹಳ ಇಷ್ಟ ಆಯಿತು. ನಾರ್ಮಲ್ ಆಗಿ ನಾವು ಒಂದು ಸೌತ್ ಇಂಡಿಯನ್ ಟಿಫನ್ಗೆ ಹೋದರೆ ಇಡ್ಲಿ ಇರುತ್ತೆ, ದೋಸೆ ಇರುತ್ತೆ, ವಡೆ ಇರುತ್ತೆ. ಬಟ್ ಇಲ್ಲಿ ಬಂದು ಒಂದು ರೀತಿ ಯುನಿಕ್ ಆಗಿ ಕೊಡ್ತಾವ್ರೆ. ಯಾವುದೇ ಒಂದು ಡಿಶ್ ಇರಲಿ ಅದರಲ್ಲಿ ಏನು ಯುನಿಕ್ ಮಾಡಬಹುದು ಅನ್ನೋ ಒಂದು ಮೇನ್ ಕಾನ್ಸೆಪ್ಟು. ಅದು ರನ್ ಮಾಡ್ತಿರೋದು ಬಂದು ಒಂದು ವುಮೆನ್ ಆಂಟ್ರಪ್ರನವರು. ಸೊ ಬೇಸಿಗಾಗಿ ಅವರಿಗೆ ಒಂದು ಸಪೋರ್ಟ್ ಮಾಡೋಣ ಅನ್ನೋ ಒಂದು ಚಿಕ್ಕ ಒಂದು ಉದ್ದೇಶನೇ. ಸೊ ಸುತ್ತಮುತ್ತ ಇದೀರಾ ಈ ಒಂದು ಬೇಗೂರು ಕೊಪ್ಪ ರೋಡು, ಖಂಡಿತ ಬಂದೊಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ. ಸೊ ಆಲ್ಮೋಸ್ಟ್ ಮೆನ್ಯೂ ಸ್ಟಾರ್ಟ್ ಆಗೋದೇ 50 ರೂಪಾಯಿಂದ ಎಂಡ್ ಆಗೋದು 150 ಒಳಗಡೆನೆ. ಸೊ 50 to 150 ಯಾವ್ದು ಬೇಕಾದ್ರೂ ನೀವು ಟ್ರೈ ಮಾಡ್ಕೋಬೋದು. ಸೊ ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಐ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕು ಶೇರು ಏನೇನು ಮಾಡಬೇಕು ಎಲ್ಲ ಮಾಡಿಬಿಡಿ. ಅದೇನು ನಾನು ಹೇಳ್ಬೇಕಂತೇನಿಲ್ಲ, ನಿಮಗೆ ಗೊತ್ತು.
ಆದಷ್ಟು ಜನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ತುಂಬ ಜನ ಮಾಡ್ತಿಲ್ಲ, ಮಾಡಿಬಿಟ್ಟು ನೋಡಿದ್ರೆ ನಮಗೂ ಇದೇ ರೀತಿ ಒಂದು ಚಿಕ್ಕ ಚಿಕ್ಕ ಸ್ಪಾಟ್ಗಳನ್ನ ಸಪೋರ್ಟ್ ಮಾಡಿ ಅವರು ಒಂದು ಕಡೆ ಬೆಳೀಲಿ, ಇದೇ ರೀತಿ ಇನ್ನೊಂದು 3-4 ಬ್ರಾಂಚಸ್ ಮಾಡಲಿ, ಔಟ್ಲೆಟ್ಸ್ ಸಿಗಲಿ ಅನ್ನೋ ಒಂದು ಸ್ಮಾಲ್ ಒಂದು ಇಂಟೆನ್ಷನ್. ಸೊ ಖಂಡಿತವಾಗ್ಲೂ ಇಫ್ ಯು ಆರ್ ಎ ಲೈಕ್ ಟಿಪಿಕಲ್ ಒಂದು ಆಂಧ್ರ ಕುಸಿನ್, ಆ ಒಂದು ಬೇಸಿಗಾಗಿ ಒಂದು ಟಿಫಿನ್ನ ನೀವು ಟ್ರೈ ಮಾಡ್ಬೇಕಂತಂದ್ರೆ ಈ ಜಾಗಕ್ಕೆ ಬರ್ಬೋದು. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಶರ್.